ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಿಪೋರ್ಟರ್ ಕನ್ನಡಿಗ. ಇವತ್ತೇನಪ್ಪ ಅಂತ ಅಂದರೆ ಪೇಪರ್ ಕಟ್ಟಿಂಗ್ ಮಾಡೋಣ ಅಂತ ಇದ್ದೀನಿ. ಪೇಪರ್ ಕಟ್ಟಿಂಗಲ್ಲಿ ಡಿಸೈನ್ ಮಾಡೋಣ ಅಂತ. ಅಂದರೆ ಪೇಪರ್ ಅಂದರೆ ಕಲರ್, ನೀವು ನೋಡಿದ್ದೀರಲ್ಲ ಎಲ್ಲ ಈ ಥರ ಕ್ರಿಸ್ಮಸ್ ಟ್ರೀ ಥರ ಮಾಡೋದು, ಮತ್ತು ಬಟರ್ಫ್ಲೈ ಮಾಡೋದು, ಮತ್ತು ಇದು ಹೂವೆಲ್ಲ ಮಾಡ್ತಾರಲ್ಲ ಆ ಥರ ನಾನು ಡಿಫ್ರೆಂಟಾಗಿ ಒಂದು ಬ್ಯಾಕ್ಗ್ರೌಂಡ್ ಹೂ ಥರ ಡೆಕೋರೇಷನ್ಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕಲರ್ ಪೇಪರಲ್ಲಿ. ಅದು ಯಾವ ಥರ ಬರುತ್ತೆ ನೋಡೋಣ ಬನ್ನಿ, ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಈ ಫಸ್ಟ್ ಟೈಮ್ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್. ಬನ್ನಿ ಈಗ ವೀಡಿಯೋ ಸ್ಟಾರ್ಟ್ ಮಾಡೋಣ. ಏನೇನು ಬೇಕು ಅಂತ ತೋರಿಸ್ತೀನಿ. ಸಿಸರ್ ಒಂದೇ ಇದ್ದರೂ ಸಾಕು, ಒಂದು ಬ್ಲೂ ಸ್ಟಿಕ್ಕು ಇಲ್ಲ ಫೆವಿಕ್ವಿಕ್ ಇದ್ದರೂ ಸಹ, ಫೆವಿಕಲ್ ಇದ್ದರೂ ಓಕೆ, ಗಮ್ಮು ನಾರ್ಮಲ್ ಗಮ್ ಇದ್ದರೂ ಓಕೆ. ನೋಡಿ ಈ ಥರ ಡ್ರಾಯಿಂಗ್ ಶೀಟು ನಾನು ಕಲರ್ ತಗೊಂಡಿದ್ದೀನಿ. ನಿಮ್ದು ಕಲರ್ ಇದ್ದರೆ ತಗೊಳ್ಳಿ, ಇಲ್ಲ ಆದರೂ ಕಲರ್ ಇದ್ದರೆ ಈ ಹೂವುಗಳು ಹಿಂದೆಗಡೆ ಬ್ಯಾಕ್ ಸೈಡೆಲ್ಲ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಕಲರ್ ಚೂಸ್ ಮಾಡಿದ್ದೀನಿ. ನೋಡಿ ಯಾವ ಥರ ಕಲರ್ ಇದೆ ಅಂತ. ಯೆಲ್ಲೋ, ರೆಡ್ಡು ಆ್ಯಂಡ್ ಲೈಟ್ ಯೆಲ್ಲೋ, ಗೋಲ್ಡನ್ ಕಲರ್ ಅಂತ ಅನ್ಬೋದು. ಇದು ಗೋಲ್ಡನ್ ಕಲರು. ಮತ್ತು ನೆಕ್ಸ್ಟ್ ಬಂದು ಲೈಟ್, ಇದು ನಾವು ಗಿಳಿ ಕಲರ್ ಅಂತ ಹೇಳ್ತೀವಲ್ಲ ಆ ಥರ ಲೈಟ್ ಗಿಳಿ ಕಲರು. ಮತ್ತು ಲೈಟ್ ಬ್ಲೂ. ನೋಡಿ ಇವಾಗ ಎಷ್ಟು ಕಲರ್ ಆಯಿತು. ಒಂದಾಯಿತು, 2, 3, 4, 5 ಕಲರ್ ಆಯಿತು. ನೋಡೋಣ ಇರಿ, ಇನ್ನು ಯಾವ್ದಾದ್ರು ಕಲರ್ ಐತೆ. ಈ ಕಲರ್, ಇದೊಂದು ಕಲರ್, ಇದು ಆಕಾಶ್ ಕಲರ್ ಅಂತೀವಲ್ಲ, ಆಕಾಶ್ ಲೈಟ್ ಕಲರ್. ಇದು ಆರೆಂಜ್ ಕಲರು. ಇದೊಂದು ಕಲರು. ಟೋಟಲ್ಲಿ ಎಷ್ಟೈತೆ ಅಂತ ಕೌಂಟ್ ಮಾಡೋಣ. 1, 2, 3, 4, 5, 6, 7 ಕಲರ್ ಇದೆ. ನಿಮ್ಗೆ ಡಿಫ್ರೆಂಟು, ನಿಮ್ಗೆ ಯಾವ ಥರ ಬೇಕು ಆ ಥರ, ಎಷ್ಟು ಕಲರ್ ಬೇಕು ಅಷ್ಟು ಕಲರು ನಾನು ಇದು ತಗೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಏನಪ್ಪ ಮಾಡಬೇಕು ಅಂತಂದರೆ ನೋಡಿ, ಇವಾಗ ಸ್ಟಾರ್ಟ್ ಮಾಡೋಣ. ಈ ಥರ ಫೋಲ್ಡ್ ಮಾಡಿ, ಕರೆಕ್ಟಾಗಿ ಸೆಂಟ್ರಿಗೆ ಫೋಲ್ಡ್ ಮಾಡಿ. ಸೆಂಟ್ರಿಗೆ ಫೋಲ್ಡ್ ಮಾಡಿಬಿಟ್ಟು ತಿರ್ಗಿ ಇನ್ನೊಂದು ಫೋಲ್ಡ್ ಮಾಡಿ. ಇದನ್ನು ಕರೆಕ್ಟಾಗೆ ಸೆಂಟ್ರಿಗೆ ಫೋಲ್ಡ್ ಮಾಡಿ. ಯಾಕೆಂದರೆ ಇದು ಕಟ್ ಮಾಡಬೇಕು ನಾವು. ನಿಮ್ಮ ಹತ್ರ ಸ್ಕೇಲ್ ಇದ್ದರೆ ಸ್ಕೇಲಲ್ಲೂ ಕಟ್ ಮಾಡ್ಬೋದು. ಹಿಂಗೆ ಸ್ಕೇಲ್ ಅಡ್ಡ ಇಟ್ಕೊಂಡು, ಇಲ್ಲ ಸ್ಕೇಲ್ ಇಲ್ಲ ಅಂದರೆ ಕೈಲೂ ಕಟ್ ಮಾಡ್ಬೋದು. ಅದಕ್ಕೆ ಒಂದು ಸ್ವಲ್ಪ ಉಗುರಿಂದ ಪ್ರೆಸ್ ಮಾಡಿ ಕಟ್ ಮಾಡಿ. ಕ್ಲೀನಾಗಿ ಬರುತ್ತೆ ಲೈನು. ನೋಡಿ ಯಾವ ಥರ ಆಯಿತು. 4 ಭಾಗ ಆಯಿತು. ಇದು 4 ಭಾಗ ಆಗಿ ನಾವಿವಾಗ ಇದು ಮಾಡ್ಬೋದು. ಕತ್ರಿದ್ದು ಯಾಕಪ್ಪ ಕೈಲರಿತಾ ಇದ್ದಾನೆ ಅಂದರೆ, ಕಟ್ ಮಾಡಬೇಕಾದ್ರೆ ಸ್ವಲ್ಪ ಲೈನು ಸ್ಟ್ರೈಟ್ ಬರೋಲ್ಲ. ಇದು ನಾವು ಆಲ್ರೆಡಿ ಇದು ಮಾಡಿರ್ತೀವಲ್ಲ, ಆ ಲೈನ್ ಮ್ಯಾಚ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಕೈಲೇ ಎರಿತಾ ಇದ್ದೀನಿ. ನೀವು ಕತ್ತರಿ ಕಟ್ ಮಾಡ್ತೀರಿ ಅಂತಂದರೆ ನೀವು ಕತ್ತರಿ ಕಟ್ ಮಾಡ್ಬೋದು, ಅದರಲ್ಲೇನಿಲ್ಲ. ನೋಡಿ ಎಷ್ಟು ಕ್ಲಿಯರೆನ್ಸ್ ಇದೆ, ಕ್ಲಿಯರಾಗಿ ಬರುತ್ತೆ. ಒಂದು ಸ್ವಲ್ಪ ಎಡ್ಜಸ್ ಬಿಟ್ಟರೆ ಎಲ್ಲ ಕ್ಲಿಯರಾಗಿ ಬರುತ್ತೆ. ನೋಡಿ ಇದು ಒಂದು ಕಲರ್ ಆಯಿತು. ತಿರುಗಿ ಇನ್ನೊಂದು ಕಲರ್ ತಗೊಳ್ಳೋಣ. ಸೇಮು ಒಂದು ಸ್ವಲ್ಪ ಇದು ಲೈಟ್ ಆರೆಂಜ್ ಇದೆಯಲ್ಲ, ಇದು ತಗೊಳ್ಳೋಣ. ಸೇಮ್ ಅದೇ ಥರ. ಲೈಟ್ ಆರೆಂಜು ಸೇಮ್ ಅದೇ ಥರ ಫೋಲ್ಡ್ ಮಾಡಿ. ಫಸ್ಟ್ ಸೆಂಟ್ರ್ ಫೋಲ್ಡ್ ಮಾಡಿ, ನೆಕ್ಸ್ಟು ಇನ್ನೊಂದು ಸತ ಫೋಲ್ಡ್ ಮಾಡಿ. ಅದೇ ಥರ ನಾನು ಹೇಳಿದ್ನಲ್ಲ, ಇದು ಕಟ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಪ್ರೆಸ್ ಮಾಡಿ. ಇದು ಮತ್ತು ಈ ಪೇಪರ್ ಬಂದು ನೀವು ಏನಂತಂದರೆ ಸ್ವಲ್ಪ
ಮೆತ್ತಗಿರೋದು ತಗೊಳ್ಳಿ, ಸ್ಮೂತಾಗಿರೋದು. ಆವಾಗ ಈಸಿ ಆಯ್ತದೆ ನಿಮಗೆಲ್ಲ ಕಟ್ ಮಾಡೋದು. ನಾನು ಇದೊಂದು ಸ್ವಲ್ಪ ಡ್ರಾಯಿಂಗ್ ಶೀಟ್ ಥರದ್ದು ತಂದುಬಿಟ್ಟಿದ್ದೀನಿ. ಇನ್ನೊಂದು ಟಿಶ್ಯೂ ಪೇಪರ್ ಟೈಪಲ್ಲಿ ಕಲರ್ ಶೀಟ್ಗಳು ಸಿಗುತ್ತೆ ನಮಗೆ, ಅದನ್ನು ತಗೊಂಡು ಯೂಸ್ ಮಾಡಿ, ನಿಮಗೆ ಇನ್ನೂ ಚೆನ್ನಾಗಿ ಮಾಡ್ಬೋದು. ಇದೆಲ್ಲ ಏನಕ್ಕೆ ಅಂತಂದರೆ ನಿಮ್ಮ ಮಕ್ಳುಗಳಿಗೆ ಇಲ್ಲ ಏನಾರು ಕಾಂಪಿಟೇಷನ್ ಇದ್ದರೆ ಅವಾಗೆಲ್ಲ ಏನಾರ ಒಂದು ಪೇಪರ್ ಕಟ್ಟಿಂಗ್ಸು ಕಾಂಪಿಟೇಷನ್ಗಳಿಗೆಲ್ಲ ಏನಾರು ಮಾಡಿಕೊಡಿ ಅಂತಾರಲ್ಲ, ಆವಾಗ ತುಂಬ ಯೂಸ್ ಆಗುತ್ತೆ ಇದು. ಮತ್ತು ನೆಕ್ಸ್ಟ್ ಮನೆಯಲ್ಲಿ ನೀವು ಅಷ್ಟೇ ಈ ಟಿ ವಿ ಹಿಂದೆಗಡೆ ಬ್ಯಾಕ್ಗ್ರೌಂಡು ಮತ್ತು ಟಿ ವಿ ಒಳಗಡೆ ಇಡೋದಕ್ಕೆ ಮತ್ತು ವಾಲ್ಗೆ ಹಾಕೊಳ್ಳೋಕ್ಕೆ ಎಂಟ್ರೆನ್ಸಲ್ಲಿ ಎಲ್ಲ ಇದು ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಒಂದು ಸತ. ಇವಾಗ ನೋಡಿ ನೆಕ್ಸ್ಟ್ ಈ ಥರ ಕಟ್ ಮಾಡ್ಕೊಂಡ್ವಲ್ಲ ಕಲರು. ಇವಾಗ ನೆಕ್ಸ್ಟು ಅದೊಂದು ಕಲರು ಇದೊಂದು ಕಲರು ಈ ಥರ ಬ್ಲೂ ಸ್ಟಿಕ್ ಗಮ್ ತಗೊಂಡು ನೀವು ಯಾವ್ದಾದ್ರು ನಿಮ್ಮ ಹತ್ರ ಯಾವ್ದು ಗಮ್ ಐತೆ ಫೆವಿಕಲ್ ಇದ್ದರೆ ಫೆವಿಕಲ್ ಯೂಸ್ ಮಾಡಿ, ಇಲ್ಲ ಬೇರೆ ಇದಿದ್ರೆ ಬ್ಲೂ ಸ್ಟಿಕ್ ಇದ್ದರೆ ಬ್ಲೂ ಸ್ಟಿಕ್ ಯೂಸ್ ಮಾಡಿ. ಒಟ್ಟಲ್ಲಿ ಪೇಪರ್ಗೆ ಅಂಟಬೇಕು ಅದು ಗಮ್ಮು. ನೋಡಿ ಈಗ ಆಯಿತು. ಇಲ್ಲಿ ಎಡ್ಜಲ್ಲಿ ಹಾಕಿದ್ದೀನಿ ಅಂದರೆ ಒಂದು ಅರ್ಧ ಸೆಂಟಿಮೀಟ್ರ್ ಹಾಕೊಳ್ಳಿ. ಹಾಕೋಬಿಟ್ಟು ಇದೊಂದು ಸ್ವಲ್ಪ ಅರ್ಧ ಹಿಂಗೆ ಕ್ಲೋಸಾಗಿ ಅಂಟಿಸಿ. ಚೆನ್ನಾಗಿ ಬರುತ್ತೆ, ಟ್ರೈ ಮಾಡೋಣ. ಇದನ್ನೇ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ನೋಡಿ ಹಿಂಗಾಯಿತು. ಇವಾಗ ಈ ಥರ ಮಾಡ್ಕೊಳ್ಳಿ, 2 ಶೀಟು ಪೇಸ್ಟ್ ಮಾಡಿ. ಒಂದು ಸ್ವಲ್ಪ ಡ್ರೈ ಆಗಲಿ ಇದು ಗಮ್ಮು, ಸ್ವಲ್ಪ ಟೈಮ್ ಕೊಡೋಣ. ಅಷ್ಟರಲ್ಲಿ ಇನ್ನೊಂದು 1-2-3 ಪೇಸ್ಟ್ ಮಾಡೋಣ ಅದೇ ಥರ. ನೋಡಿ ಇದೇ ಸೇಮ್, ಇದು ಅದೇ ಥರ ಅದೇ ರೀತಿ. ನೋಡಿ ಆಯಿತು. ಉಲ್ಟಾ ಆಪೋಸಿಟು 2 ಸರಿ. ಯಾಕೆಂದರೆ ಇದು ನಾನು ಬೇರೆ ಗಮ್ ಯೂಸ್ ಮಾಡಿದರೆ ಅಂದರೆ ಫೆವಿಕಲ್ಲು ಅದು ಈ ಥರ ಗಮ್ ಯೂಸ್ ಮಾಡಿದರೆ ಅದು ಲಿಕ್ವಿಡ್ ಟೈಪಲ್ಲಿ ಇರೋದು. ಅದು ಲಿಕ್ವಿಡ್ ನಾವು ಹಾಕ್ತಾ ಇಟ್ಕೊಂಡು ಅದೇ ಸ್ಪ್ರೆಡ್ ಆಗಿಬಿಟ್ಟಿರೋದು. ಆ ಸ್ಪ್ರೆಡ್ ಆದಾಗ ನಾವು ಏನು ಪ್ರೆಸ್ ಮಾಡೋ ಅವಶ್ಯಕತೆ ಏನು ಇರ್ತಿರ್ಲಿಲ್ಲ. ಆದರೆ ಇದು ಬಂದು ಒಂದು ಲಿಕ್ವಿಡ್ ಅಲ್ಲ, ಒಂಥರ ಇದು ಈ ದಾಡ ತುಪ್ಪ ಬರುತ್ತಲ್ಲ, ದಾಡ ತುಪ್ಪದ ಥರ ಇರುತ್ತೆ ಇದು. ಅದರಿಂದ ನಾವೇ ಒಂದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದು ಕಚ್ಕೊಳ್ಳುತ್ತೆ ಮತ್ತು ಸ್ಟ್ರಾಂಗಾಗಿ ಇಟ್ಕೊಳ್ಳುತ್ತೆ. ಪೇಪರ್ಗೆಲ್ಲ ಇದು ತುಂಬ ಸ್ಟ್ರಾಂಗ್ ಆಗೈತೆ. ಮತ್ತು ಬೇರೆ ಗಮ್ಗೆಲ್ಲ ಹೋಲ್ಸ್ಕೊಂಡ್ರೆ ಈ ಗಮ್ಮು ಕಾಸ್ಟ್ಲಿನೂ ಇಲ್ಲ ಮತ್ತು ಜಾಸ್ತಿ ದಿನವೂ ಬಾಳಿಕೆ ಬರುತ್ತೆ. ಬ್ಲೂ ಸ್ಟಿಕ್ ಅಂದ್ಬಿಟ್ಟು ಬರೀ ಇದು ಬಂದು 25 ರೂಪೀಸ್ ಅಷ್ಟೇ ಇದು. ಆಮೇಲೆ ನಾವು ಇದರಲ್ಲೆಲ್ಲ ಪ್ರಾಜೆಕ್ಟ್ ಟೈಮಲ್ಲಿ ಅವಾಗೆಲ್ಲ ಯೂಸ್ ಮಾಡ್ತಾ ಇರ್ತಾರೆ ನೋಡಿ, ಮನೇಲಿ ಮಕ್ಳುಗಳಿದ್ರೆ ಅವಾಗೆಲ್ಲ ಯೂಸ್ ಮಾಡಬೇಕಾದ್ರೆ ಬಾಟ್ಲಲ್ಲಿ ಗಮ್ ಕೊಟ್ಟರೆ ಅದೆಲ್ಲ ಚೆಲ್ತಾ ಇರ್ತದೆ, ಒಂಥರ ಇರಿಟೇಷನ್ ಆಯ್ತಾ ಇರ್ತದೆ ಮತ್ತು ಕೈಲಿ ಮುಟ್ಟಬೇಕು, ಅದೆಲ್ಲ ಒಂಥರ ಅನಿಸ್ತಾ ಇರ್ತದೆ. ಈ ಥರ ಆ ಥರ ಏನಿಲ್ಲ, ಒಳ್ಳೆ ಫೀಲ್ ಈಸಿಯಾಗಿ ಹಾಕ್ಬೋದು ಗಮ್ಮು. ನೋಡಿ 2 ಕಡೆನೂ ಆಯಿತು. ಇವಾಗ ಫಸ್ಟ್ ಯಾವುದು ಗಮ್ ಹಾಕಿದ್ವಿ ಅದು ನೋಡಿ ಸೇಮ್ ಈ ಥರ ಒಂದು ಆಯ್ತಲ್ಲ, ಇದೇ ಥರ ನೆಕ್ಸ್ಟು ಇಲ್ಲಿ ಇನ್ನು 3 ಐತೆ, 3 ಅದೇ ಥರ ಮಾಡಬೇಕು. ಇವಾಗ ಒಂದು ಇದ್ರ ಮೇಲೆ ಪೇಸ್ಟ್ ಮಾಡಿದ್ವಲ್ಲ ಈಗ ಆಪೋಸಿಟು. ಈಗ ಇದನ್ನು ಫಸ್ಟ್ ಫೋಲ್ಡ್ ಮಾಡಿ ಸೇಮ್ ಅರ್ಧ ಇದನ್ನು ಫೋಲ್ಡ್ ಮಾಡಿ. ನೆಕ್ಸ್ಟು ಇದ್ರ ಮೇಲ್ಗಡೆ ಬರೋಂಗೆ ಇದನ್ನು ಫೋಲ್ಡ್ ಮಾಡಿ, ಆಪೋಸಿಟ್ ಡೈರೆಕ್ಷನು. ಅದ್ರ ಮೇಲೆ ಫಸ್ಟ್ ಒಂದು ಹತ್ರ ಮೇಲೆ ಬಂತು, ಇವಾಗ ನೆಕ್ಸ್ಟ್ ಒಂದು ಇದ್ರ ಮೇಲೆ ಬರುವಂಗೆ. ಆವಾಗ ನಿಮಗೆ ಕಲರಲ್ಲಿ ಕಟ್ಟಿಂಗ್ಸ್ ಮಾಡಬೇಕಾದ್ರೆ ಕಲರ್ ಸರಿ ಹೋಗುತ್ತೆ, ಕಲರ್ ಸರಿಯಾಗಿ ಮ್ಯಾಚ್ ಆಗುತ್ತೆ. ಇಲ್ಲ ಅಂತಂದರೆ ಎಲ್ಲ ಒಂದೇ ಕಲರ್ ಬರುತ್ತೆ. ನೋಡಿ ಈ ಥರ ಬರಬೇಕು. ನೆಕ್ಸ್ಟ್ ಇವಾಗ ಸೇಮ್ ಆಪೋಸಿಟು.
ನೀವು ಗಮ್ ಹಾಕ್ಬಿಟ್ಟಾರ ಫೋಲ್ಡ್ ಮಾಡಿ, ಇಲ್ಲ ಫೋಲ್ಡ್ ಮಾಡಿಬಿಟ್ಟಾರ ಗಮ್ ಹಾಕಿ, ಅದು ನಿಮಗೆ ಬಿಟ್ಟಿದ್ದು. ಯಾವ ಥರ ಕಂಫರ್ಟಬಲ್ ಆಗುತ್ತೆ ಆ ಥರ. ನಾನು ಡಬಲ್ ಆಗುತ್ತಲ್ಲ, ಟೈಮ್ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಈ ಥರ ಮಾಡ್ತೀನಿ. ಆಲ್ಮೋಸ್ಟ್ ಆಲ್ ನೀವು ಫೋಲ್ಡ್ ಮಾಡಿಬಿಟ್ಟೆ ಗಮ್ ಹಾಕಿ, ಇಲ್ಲಾಂದರೆ ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ನೋಡಿ ಈ ಥರ ಆಯಿತು. ಇವಾಗ ನಾವು ಇನ್ನೊಂದು ಲಾಸ್ಟ್ ಇದೆ, ಲಾಸ್ಟ್ ಒಂದು ಮಾಡಿಬಿಡೋಣ. ಆಪೋಸಿಟ್ ಸೇಮ್. ಫೋಲ್ಡ್ ಮಾಡಾಯ್ತು. ಇವಾಗ ಗಮ್ ಹಾಕೊಳ್ಳೋಣ. ಆಯ್ತು. ಇದು ಒಂದೇ ಥರ ಎರಡು ಮಾಡ್ಕೊಂಡ್ರೆ ನಾವು ವೀಡಿಯೋ ಮಾಡಿದಾಗ ಮತ್ತು ಆ ಕಡೆ ಈ ಕಡೆ ಫ್ರೇಮ್ಗೆ, ಈಗ ನಾನು ಆಲ್ರೆಡಿ ಬ್ಯಾಕ್ಗ್ರೌಂಡ್ ಮಾಡಿದ್ದೀನಲ್ಲ, ಅದೇ ಥರ ಆ ಕಡೆ ಈ ಕಡೆ ಸೈಡ್ಗೆ ಇಟ್ಕೊಂಡ್ರೆ ಒಂದು ನ್ಯಾಚುರಲ್ಲಾಗಿ ಲುಕ್ ಕಾಣುತ್ತೆ ವೀಡಿಯೋ ಮಾಡಬೇಕಾದ್ರೆ. ತುಂಬ ಚೆನ್ನಾಗಿದೆ ಇದು. ಸೇಮ್ ಅದೇ ಥರ ಇನ್ನೊಂದು ಯಾವ ಥರ ಬರುತ್ತೆ ನೋಡೋಣ ಬನ್ನಿ. ಇದು 5 ಹಾಕ್ತಾಯಿದ್ದೀನಿ, ಅದು 5 ಐತೆ. ನೋಡಿ ಇವಾಗ ಹಾಕೈತೆ. ಓಪನ್ ಮಾಡೋಣ ಯಾವ ಥರ ಬರುತ್ತೆ ಅಂತ. ನೋಡಿ ಯಾವ ಥರ ಬಂದಿದೆ. ಏನಾದ್ರು ಹೊಸದು ಈ ಥರ ಟ್ರೈ ಮಾಡ್ತಾಯಿದ್ರೆ ನೋಡಿ ಚೆನ್ನಾಗಿ ಕಾಣಿಸುತ್ತೆ. ಟ್ರೈ ಮಾಡಿ ನೀವು ಅನಿಸುತ್ತೆ. ಒಂದು ಪೇಪರ್ ಶೀಟಲ್ಲಿ ಈ ಥರ ಮಾಡೋದ್ರಿಂದ ಒಂಥರ ಖುಷಿ. ನೀವು ಯಾವ್ದಾದ್ರು ಪ್ರಾಜೆಕ್ಟ್ ಏನಾದ್ರು ಮಕ್ಳಿಗೆ ಏನಾದ್ರು ಮಾಡಿಕೊಟ್ರೆ ಫುಲ್ ಹ್ಯಾಪಿ. ನೋಡಿ ಇದು ಯಾವ ಥರ ಬಂತು ಅಂತ. ಎರಡು ಯಾವ ಥರ ಇದೆ. ನೋಡಿ ಈಗ ಮುಗ್ದಿದೆ. ಇದೆ ಆ ಕಡೆ ಈ ಕಡೆ ಶೋಗೆ ಇದೇ ಥರ ಇಟ್ಕೊಂಡು ಸೆಂಟಲ್ಲಿ ಇಟ್ಕೊಂಡು ವೀಡಿಯೋ ಮಾಡೋದು. ನಾವು ವೀಡಿಯೋ ಮಾಡೋದೇ ಆಗಲಿ, ಟಿ ವಿ ಶೋಕೇಸ್ ಹತ್ರನೇ ಇಡೋದೇ ಆಗಲಿ, ಎಲ್ಲದಕ್ಕೂ ಚೆನ್ನಾಗೈತೆ ಇದು. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ. ಹ್ಯಾರಿ ಪಾಟರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ.